ಹಾಗಾದ್ರೆ ಮ್ಯಾಮ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಒಂದು ಡಿಫ್ರೆಂಟ್ ಆದ ಸಂತೋಷ ಸಿಕ್ತು. ನೀನ್ ಇದನ್ನೆಲ್ಲ ಅವಾಗವಾಗ ಮಾಡ್ತಿರ್ತೀಯ ಅಲ್ವಾ? ನನಗೂ ಇದೆಲ್ಲ ಫಸ್ಟ್ ಟೈಮ್. ರಿಯಲಿ? ನಿಜವಾಗ್ಲೂ? ಸರಿ, ಹೌದು. ನೀನ್ ಇದನ್ನೆಲ್ಲ ಎಲ್ ಕಲ್ತ್ಕೊಂಡೆ? ಏನ್ ಮ್ಯಾಮ್ ಹೀಗ್ ಕೇಳ್ತಿದ್ದೀರಾ? ಇದೆಲ್ಲ ಇಂಟರ್ನೆಟ್ ಅಲ್ಲಿರುತ್ತೆ. ಅದು ಯಾವಾಗ ಬೇಕೋ ಎಲ್ ಬೇಕಾದ್ರೂ ನೋಡ್ಬೋದು. ನೀನ್ ಇಂಟರ್ನೆಟ್ ಅಲ್ಲಿ ಬೇರೆ ಏನೆಲ್ಲ ನೋಡಿದ್ಯಾ? FMF ಮೀನ್ಸ್ ಒಬ್ಬ ಮೇಲ್ ಹಾಗೆ ನಮ್ಮಿಬ್ರು ತರ ಫೀಮೇಲ್. ಸರಿ ಪ್ರಿಯಾ, ನಾನ್ ಸ್ವಲ್ಪ ಫ್ರೆಶ್ ಆಗ್ತೀನಿ. ಫ್ರೆಶ್ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಓಕೆನಾ? ನನಗೆ ಹೊರಗಡೆ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಏನಾದ್ರೂ ಆರ್ಡರ್ ಮಾಡ್ಲಾ? ಹಾ, ಮಾಡ್ಕೋ. ನೀನ್ ಆರ್ಡರ್ ಮಾಡು, ನಾನ್ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ, ಸರಿನಾ? ಓಕೆ. ಆರ್ಡರ್ ಮಾಡ್ದಾ? ಮಾಡ್ದೆ. ನೀವು ಮ್ಯಾರೇಜ್ ಆಗಿ ಎಷ್ಟ್ ವರ್ಷ ಆಯ್ತು? 4 ವರ್ಷ ಆಯ್ತು. ನಿಮ್ಗೆ ಮಗುನೇ ಆಗಿಲ್ವಾ? ಇಲ್ವಲ್ಲ. ಏನಕ್ಕೆ? ಸಸಿ ಬೆಳಿಬೇಕು ಅಂದ್ರೆ ಗೊಬ್ಬರ ಬೇಕಾಗುತ್ತಲ್ವಾ? ನಾನ್ ಆಗ್ಲೇ ನಿನ್ಗೆ ಎಲ್ಲ ಹೇಳಿದ್ನಲ್ಲ. ಯಾವ ಪ್ರಾಬ್ಲಮೂ ಇಲ್ಲ. ಇವಾಗ ನಿಮ್ಗೆ ಎಲ್ಲವೂ ಸಿಗತ್ತೆ. ಸ್ವಲ್ಪ ಇರು, ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಮ್ಯಾಮ್, ಇದು ನಿಮ್ ಆರ್ಡರ್. ಐಮ್ ಸಾರಿ, ಸ್ವಲ್ಪ ಲೇಟ್ ಆಯ್ತು. ನಿಮಗ್ ತುಂಬಾ ಹಸುವಾಗಿರತ್ತೆ ಅಲ್ವಾ? ನಮ್ ಹಸ್ವು ವೇಟ್ ಮಾಡಿ ನಮ್ಮನ್ ಬಿಟ್ಟು ಹೊರಟೋಯ್ತು. ಇವಾಗ ನಮ್ಗೆ ದಾಹ ಆಗ್ತಾ ಇದೆ. ನೀನ್ ಏನ್ ಹೇಳ್ತಾ ಇದೀಯಾ? FMF ಬೇಕಲ್ವಾ? ಇವನ್ ಒಪ್ಕೋತಾನಾ? ಏನಕ್ಕೆ ಒಪ್ಕೊಳ್ಳಲ್ಲ ಅವನು? ಕೆಲವೊಬ್ರಿಗೊಬ್ರು ಮಾತ್ರ ಸಿಗ್ತಾರೆ, ಆದ್ರೆ ಅವನಿಗೆ 2 ಸಿಗ್ತಾ ಇದೆಯಲ್ಲ. ಮ್ಯಾಮ್, ಇದನ್ ತಗೊಳ್ಳಿ. ನಾನ್ ಹೊರಡ್ಬೇಕು, ನನಗಿನ್ನೂ ಆರ್ಡರ್ಸ್ ಇದೆ. ನೀನ್ ಒಳಗ್ ಬಾ, ನಾನ್ ಇವಾಗ್ಲೇ ಪೇಮೆಂಟ್ ಮಾಡ್ತೀನಿ. ಅಯ್ಯೋ, ಒಳಗ್ ಯಾಕೆ ಮೇಡಮ್? ನಾನು ಒಳಗಡೆ ಎಲ್ಲ ಬರಲ್ಲ. ನೀವ್ ಇಲ್ಲೇ ಪೇಮೆಂಟ್ ಕೊಡಿ. ಅರೆ, ಒಳಗ್ ತಾನೇ ಪೇಮೆಂಟ್ ಇರೋದು. ನಿಮ್ ಮೇಡಮ್ ಹತ್ರ ಹೇಳಿ. ಮೇಡಮ್ ಪ್ಲೀಸ್. ಅರೆ, ಬನ್ನಿ ಅಂತ ಹೇಳ್ದೆ ಅಲ್ವಾ? ಪ್ರಿಯಾ, ಈ ಐಡಿಯಾ ಕೂಡ ತುಂಬಾನೇ ಸೂಪರ್ ಆಗಿತ್ತು. ಇಬ್ರು ಹುಡುಗಿರ್ಗೆ ಒಬ್ನೇ ಒಬ್ಬ ಹುಡುಗ. ತುಂಬಾ ಖುಷಿ ಆಯ್ತು. ಅವತ್ತಿನ ದಿನ ನಾವು 3 ಜನ ಸೇರ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದ್ವಿ. ಅವಾಗ ನಾವಿಬ್ರು ತುಂಬಾನೇ ರಿಲ್ಯಾಕ್ಸ್ ಫೀಲ್ ಆದ್ವಿ. ರವಿ ಮತ್ತೆ ವಾಪಸ್ ಬಂದ. ಅವನ್ ಜೊತೆ ಅವಳು ಪ್ರಿಯಾನು ಹೊರಟೋದ್ಲು. ಅವತ್ತು ನಾನು ತುಂಬಾ ಟಯರ್ಡ್ ಆಗಿದ್ದೆ. ರೀಟಾ, ಹಾ? ಇಲ್ಲಿ ಬಾ ಡಾರ್ಲಿಂಗ್, ನನ್ನ ಹತ್ರ ಬಾ. ಬೇಡ. ನೀನ್ ಯಾಕೆ ಹೀಗೆ ಮಾಡ್ತಾ ಇದ್ಯಾ? ನಿನಗ್ ಚೆನ್ನಾಗ್ ಗೊತ್ತು ತಾನೆ, ನನಗ್ ಮಗು ಬೇಕು. ಈ ವಿಷಯನ ನಾನು 4 ವರ್ಷದಿಂದ ಕೇಳ್ತಾ ಇದ್ದೀನಿ. ನಿಮ್ಮಿಂದ ನನ್ಗೊಂದ್ ಮಗುನೂ ಸಿಗ್ಲಿಲ್ಲ, ಹಾಗೆ ನನ್ ಬಯಸಿದ್ದು ಸಿಗ್ಲಿಲ್ಲ. ನೀನ್ ಹಾಗೆಲ್ಲ ಮಾತಾಡ್ಬೇಡ. ನಾಳೆ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ. ನೀವು ಡಾಕ್ಟರ್ ಹತ್ರ ಹೋದ್ರೆ ನಿಮ್ನ ಚಿಕ್ಕ ಹುಡ್ಗ ಮಾಡ್ಬಿಡ್ತಾರಾ? ಈಗ ಏನೇನೋ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ, ಎಲ್ಲಾನು ಸರಿ ಹೋಗುತ್ತೆ. ಹಾ, ಗಂಡಸ್ರಿಂದ ಹೆಂಗಸ್ರಾಗುವಂತ ಟ್ರೀಟ್ಮೆಂಟ್ ಕೂಡ ಇದೆಯಂತೆ. ಗಂಡಸ್ರಿಂದ ಏನೂ ಆಗಿಲ್ಲ ಅಂದ್ರೆ ಹುಡುಗಿ ತರ ಬದ್ಲಾಗ್ತಾರಂತೆ. ನೀನ್ ಏನ್ ಹೇಳ್ತಿದ್ಯಾ? ಏನೂ ಇಲ್ಲ, ನೀವ್ ಮೊದ್ಲೋಗಿ ಮಲ್ಕೊಳ್ಳಿ. ನಾನೀಗ ತುಂಬಾ ಅಪ್ಸೆಟ್ ಆಗಿದ್ದೀನಿ, ದಯವಿಟ್ಟು ನನ್ನ ನಿದ್ದೆ ಮಾಡಕ್ ಬಿಡಿ. ಅಲ್ಲ ಕಡೆ, ನಿನ್ ಮೂಡಿಗೆ ಏನಾಗಿದೆ? ನನಗ್ ಒಂದೂನು ಅರ್ಥ ಆಗ್ತಿಲ್ವಲ್ಲ. ರೀಟಾ, ಏನ್ ಮಾಡ್ತಾ ಇದ್ಯಾ? ನಾನ್ ಕಿಚನ್ ಅಲ್ಲಿದ್ದೀನಿ. ಸರಿ, ನಾವಿವತ್ತು ರೌಂಡ್ ಹೋಗೋಣ. ಬೆಟ್ಟನೆಲ್ಲ ನೋಡ್ಕೊಂಬರ್ಬೋದು. ನಾನಿಲ್ಲೂ ಬರಲ್ಲ. ಯಾಕೆ? ಇಲ್ಲ, ಸುಮ್ನೆ. ಸುಮ್ನೆ ಅಂದ್ರೆ ಏನರ್ಥ? ಅದು ನ್ಯೂಸಲ್ಲಿ ನೋಡಿದ್ರಾ? ಹಿಮಾಚಲ್ ಪ್ರದೇಶಲ್ಲಿ ವೆದರು ತುಂಬಾನೇ ಕೆಟ್ಟದಾಗಿದೆಯಂತೆ. ಆಗ ನಾವ್ಯಾಕ್ ರಿಸ್ಕ್ ತಗೋಬೇಕು? ಸರಿ, ನೀನ್ ಹೇಳೋದು ಸರಿಯಾಗಿದೆ. ನಾವ್ ಸುಮ್ನೆ ಹಾಗೆ ಆಚೆ ಹೋಗ್ಬಿಟ್ ಬರೋಣ. ಏನ್ ಹೇಳ್ತೀಯಾ? ನಾನ್ ಸದ್ಯಕ್ಕೆ ಎಲ್ಲೂ ಬರೋದಿಲ್ಲ. ಇವತ್ ನಾನ್ ಫ್ರೀಯಾಗೇ ಇದೀನಿ. ಹಾಗೆ ಒಂದ್ ರೌಂಡ್ ಹೋಗ್ಬಿಟ್ ಬರೋಣ ಡಾರ್ಲಿಂಗ್. ನಾನ್ ನಿಮ್ಗೆ ಹೇಳ್ದೆ ಅಲ್ವಾ, ಸದ್ಯಕ್ಕೆ ನಾನು ಎಲ್ಲೂ ಬರಲ್ಲ. ಸರಿ, ನಾವ್ ಹೀಗ್ ಮಾಡೋಣ, ಬೆಡ್ರೂಮ್ಗೆ ಹೋಗೋಣ. ನಾನ್ ದೇವ್ ಜೊತೆ ಏನ್ ಮಾಡೋದಕ್ಕೂ ಇಷ್ಟ ಇಲ್ಲ. ಒಂದ್ ವೇಳೆ ನಾನೇನಾದ್ರೂ ಮನೇಲೇ ಇದ್ರೆ ಮತ್ತೆ ಅವನ್ ಜೊತೆ ಏನೇನೋ ನಡೆಯುತ್ತೆ. ಅದಕ್ಕೋಸ್ಕರ ನಾನ್ ದೇವ್ ಜೊತೆ ಸೇರಿ ಹೊರಗಡೆ ಹೋಗೋದಕ್ಕೆ ಒಪ್ಕೊಂಡೆ. ನಿನಗೆ ಯಾವ ಫ್ಲೇವರ್ ಬೇಕು? ವೆನಿಲಾನ ಚಾಕೋಬಾರ? ನಿಮಗ್ ನನ್ ಚಾಯ್ಸ್ ಕೂಡ ಗೊತ್ತಿಲ್ವಾ? ಏ ತಮ್ಮ, ಒಂದು ವೆನಿಲಾ ಮತ್ತೆ ಒಂದು ಚಾಕೋಬಾರ್ ತಗೊಂಬಪ್ಪ. ತಗೊಬಂದೆ. ಚಿಕ್ಕ ವಯಸ್ಸಿನಲ್ಲಿ
ಐಸ್ ಕ್ರೀಮ್ ತಿನ್ನುವಾಗ ಫ್ಲೇವರ್ ಹೆಸರುನೇ ಗೊತ್ತಾಗ್ತಿರ್ಲಿಲ್ಲ. ಯಾವ್ದ್ ಸಿಗತ್ತೋ ಅದನ್ನಷ್ಟೇ ತಿಂತಾ ಇದ್ದೆ. ಆದ್ರೆ ನಾನ್ ದೊಡ್ಡೋಳಾದ್ಮೇಲೆ ತುಂಬಾ ಚೆನ್ನಾಗ್ ಗೊತ್ತಾಯ್ತು. ಐಸ್ ಕ್ರೀಮ್ ಅಷ್ಟೇ ಅಲ್ಲ, ಎಲ್ಲಾ ವಿಷಯದಲ್ಲೂ ಫ್ಲೇವರ್ನ ಹುಡ್ಕೋದಕ್ ಶುರು ಮಾಡ್ದೆ. ಎಲ್ಲಾ ಫ್ಲೇವರ್ನು ಟ್ರೈ ಮಾಡ್ದೆ. ಆವಾಗ ಚಾಕ್ಲೇಟ್ ನನಗ್ ಫೇವ್ರೇಟ್ ಆಯ್ತು. ತಗೊಳ್ಳಿ ಸರ್, ನಿಮ್ಮ ವೆನಿಲಾ. ಮತ್ತೆ ಮ್ಯಾಮ್, ನಿಮಗೆ ಚಾಕೋಬಾರ್. ಥ್ಯಾಂಕ್ ಏಯ್. ಯು. ಏನತ್ತಮ್ಮ, ನಿನ್ಗೆ ಗೊತ್ತಾಯ್ತು ನನಗೆ ವೆನಿಲಾ ಇಷ್ಟ ಆಗುತ್ತೆ, ಮೇಡಮ್ಗೆ ಚಾಕೋಬಾರ್ ಇಷ್ಟ ಆಗುತ್ತೆ ಅಂತ? ಸರ್, ಮೇಡಮ್ ಮುಖ ನೋಡಿದ್ರೇನೆ ಗೊತ್ತಾಗತ್ತಲ್ವಾ ಅವ್ರಿಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಅಂತ. ಏನಪ್ಪ ನಿಂದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದೆಲ್ಲ ನಾಲೆಡ್ಜ್ ಗೊತ್ತು? ಮ್ಯಾಮ್, ವಯಸ್ಸು ಮಾತ್ರನೇ ಚಿಕ್ಕದು, ಬೇರೆ ಏನೂ ಅಲ್ಲ. ಏನೋ ಹೇಳ್ತಿದ್ಯಾ? ನಿಜವಾಗ್ಲೂ ನನಗೆ ತುಂಬಾ ದೊಡ್ಡದು ಸರ್, ನನ್ ಮನ್ಸು. ಈ ಹುಡ್ಗ ತುಂಬಾನೇ ಬುದ್ಧಿವಂತ. ನನಗೂ ಅರ್ಥ ಮಾಡಿಸ್ಬಿಟ್ಟ. ವಿಷಯನ ತುಂಬಾನೇ ಕನ್ಫ್ಯೂಸ್ ಮಾಡ್ಬಿಟ್ಟ. ಇವ್ನ್ ನನ್ಗೆ ಒಬ್ನೇ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ತಮ್ಮ ಇಲ್ಬಾ, ಬಾಯಿಲಿ. ಹಾ ಹೇಳಿ ಸರ್. ಇದ್ ತಗೊಳಪ್ಪ ದುಡ್ಡು. ಏನು ತೊಂದ್ರೆ ಇಲ್ಲ ಸರ್, ಮುಂದಿನ ಸಲ ನೀವು ಇಲ್ಲಿಗೆ ಬಂದಾಗ ಕೊಡ್ಬೋದಲ್ವಾ? ಮೊದ್ಲು ದುಡ್ಡು ತಗೊಳ್ಳೋ. ದೇವ್ಗೇನಾದ್ರೂ ನನ್ನ ಆಕ್ಟಿವಿಟೀಸಲ್ಲಿ ಅನುಮಾನ ಬರ್ತಾ ಇದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನನ್ ಮೇಲಿದ್ದಿದ್ ಕೋಪನ ಆ ಹುಡುಗನ್ ಮೇಲ್ ತೋರ್ಸಿದ್ರು. ಈಗಿನ ಕಾಲದ ಹುಡುಗರು ಮಾತೇ ಸರಿ ಇಲ್ಲ. ದೇವ್ ಏನು ಕೋಪದಲ್ಲಿದ್ದಾರೆ ಅಂತ ನನಗ್ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಅವ್ನ್ ಮಾತಾಡಿದ ಎಲ್ಲಾ ಮಾತುಗಳು ದೇವ್ಗೆ ಚೆನ್ನಾಗ್ ಅರ್ಥ ಆಯ್ತು. ಅವ್ನ್ ನಾರ್ಮಲ್ ಆಗಿ ತಾನೇ ಮಾತಾಡಿದ್ದು. ಇದ್ರಲ್ಲಿ ನೀವು ಕೋಪ ಮಾಡ್ಕೊಳ್ಳೋ ಅಂತದ್ ಏನಿದೆ? ನೀನು ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಅವನ್ ಜೊತೆ ಎಂಜಾಯ್ ಮಾಡ್ಕೊಂಡು ಮಾತಾಡ್ತಿದ್ದೆ ತಾನೆ. ಸ್ಟೇಟಸ್ ಅಂತೂ ನೋಡಲ್ಲ, ಅಟ್ಲೀಸ್ಟ್ ವಯಸ್ಸಾದ್ರೂ ನೋಡ್ಕೋಬೇಕು ತಾನೆ. ನಿಮ್ ವಯಸ್ಸನ್ನ ನೋಡ್ಕೊಂಡಿದೀರಾ? ನಮಗ್ ಮದ್ವೆ ಆದಾಗ ನಾನ್ ಹಾಗ್ ಕೇಳ್ದಾಗ ದೇವ್ ಸೈಲೆಂಟ್ ಆಗೋದ್ರು. ನನ್ ಮೂಡ್ನ ಪೂರ್ತಿ ಸ್ಪಾಯ್ಲ್ ಮಾಡಿದ್ರಿ. ಮುಂಚೆ ನಿನ್ ಮೂಡು ಸ್ಪಾಯ್ಲ್ ಆಗಿತ್ತು ತಾನೆ, ನಿನ್ನ ಸಂತೋಷ ಪಡಿಸ್ಬೇಕು ಅಂತ ಕರ್ಕೊಬಂದೆ. ಸಂತೋಷನಾ? ಅದ್ ನಿನ್ ಕೈಲ. ನೀನ್ ಯಾವತ್ತೂ ನನಗ್ ಸಂತೋಷ ಕೊಟ್ಟು ನೋಡ್ಕೊಳ್ಳಲ್ಲ. ಅದು ಹಗ್ಲಾದ್ರೂ ಸರಿ, ರಾತ್ರಿ ಆದ್ರೂ ಸರಿ. ಅರ್ಥ ಆಯ್ತಾ? ಯಾವ್ದ್ರಿಂದ ನಾನು ತುಂಬಾ ದೂರ ಇದ್ನೋ ಅದಕ್ ನಾನು ಆ ರಾತ್ರಿ ಹತ್ರ ಆದೆ. ದೇವ್ ಕೂಲಾಗಿ ನಿದ್ರೆ ಮಾಡಿದ್ರು. ಆದ್ರೆ ನನ್ ಮುಂಚೆಗಿಂತ ತುಂಬಾ ಕುದಿಯಕ್ ಶುರು ಮಾಡ್ದೆ. ನನ್ಗ್ಯಾಕೋ ಕಂಟ್ರೋಲೇ ಮಾಡಕ್ಕಾಗ್ತಿಲ್ಲ. ಅದಕ್ಕೆ ನಾನೊಂದ್ ನಿರ್ಧಾರ ತಗೊಂಡೆ. ನಾಳೆ ನಾನೇನಾದ್ರೂ ಒಂದ್ ಮಾಡ್ಲೇಬೇಕು. ಆವಾಗ್ಲೇ ನನ್ ಮೈಂಡಲ್ಲಿ ಆ ಫುಡ್ ಡೆಲಿವರಿ ಬಾಯ್ ಹುಡುಗ ನೆನ್ಪಾದ. ನಾನು ಅವ್ನ ನಂಬರ್ನ ಪ್ರಿಯಾ ಹತ್ರ ಇಸ್ಕೊಂಡೆ. ಆಮೇಲೆ ಊಟನೂ ಆರ್ಡ್ರ್ ಮಾಡ್ದೆ. ಹಲೋ, ನಾನು ರೀಟಾ ಮಾತಾಡ್ತಾ ಇದ್ದೀನಿ. ಅವತ್ತು ನೀವು ಫುಡ್ ಡೆಲಿವರಿ ಮಾಡ್ಬಿಟ್ಟು ಹೋದ್ರಲ್ವಾ? ಇವತ್ತು ನಾನು ಫುಡ್ ಆರ್ಡ್ರ್ ಮಾಡ್ಬೇಕು ಅನ್ಕೊಂಡೆ. ಎಸ್, ಸೇಮ್ ಅಡ್ರೆಸ್. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಆರ್ಡರ್. ಎಲ್ಲಿದೆ ನನ್ನ ಆರ್ಡರ್? ನಿಮ್ ಮುಂದೆನೇ ಇದೆ ಅಲ್ವಾ? ಹೌದಾ? ನಿನಗ್ ಹೇಗ್ ಗೊತ್ತು ನಾನ್ ನಿನ್ನನ್ ಆರ್ಡ್ರ್ ಮಾಡಿದ್ನಾ ಇಲ್ಲ ಊಟನ ಆರ್ಡ್ರ್ ಮಾಡಿದ್ನಾ ಅಂತ? ಏನ್ ಮೇಡಮ್, ಅವತ್ ನೀವ್ ಊಟ ಎಲ್ ಮಾಡಿದ್ರಿ? ಹಸ್ವಲ್ಲಿರೋ ಸಿಂಹದ್ ತರ ನೀವ್ ನನ್ ಮೇಲ್ ತಾನೆ ಹಾರದ್ರಿ. ಎಲ್ಲಾ ಮನುಷ್ಯರು ಹಸ್ವು ಮತ್ತೆ ದಾಹದಲ್ಲಿರ್ಬೇಕಾದ್ರೆ ಅವರು ಹಸ್ವಲ್ಲಿರುವಂತ ಸಿಂಹದ್ ತರನೇ ತಾನೇ ಆಗ್ತಾರೆ. ಇನ್ನೊಬ್ರು ಮೇಡಮ್ ಇಲ್ಲಿ ಇಲ್ವಾ? ಅವಳು ಮನೆಗ್ ಹೊರಟೋದ್ಲು. ಏನು, ನೀನ್ ಅವಳಿಂದನೇ ತುಂಬಾ ಸುಖಪಟ್ಟ? ಅಯ್ಯೋ, ಹಾಗಲ್ಲ ಇಲ್ಲ ಮೇಡಮ್, ನೀವು ಅವ್ರಿಗಿಂತ ತುಂಬಾ ಸೆಕ್ಸಿ ಆಗಿದ್ದೀರಾ. ಹೌದಾ? ನೀನ್ ತುಂಬಾನೇ ಕ್ಲೆವರ್. ಆದ್ರೆ ಅವತ್ ನೀನ್ ತುಂಬಾ ಅಮಾಯಕಂತರ ಇದ್ದೆ. ಅಂದ್ರೆ ನನ್ಗೆ ಅವತ್ ಫಸ್ಟ್ ಟೈಮ್ ಅಲ್ವಾ ಮೇಡಮ್? ಅವತ್ತೇ ಎಲ್ಲ ವಿಷಯ ಮುಗಿದ್ಮೇಲೆ ನಾಚಿಕೆ ಪಟ್ಟು ಏನ್ ಪ್ರಯೋಜನ ಇದೆ? ಹಾ, ಸ್ವಲ್ಪ ವೇಟ್ ಮಾಡು. ಡೋರ್ ಲಾಕ್ ಆದ್ರೂ ಹಾಕೋದಕ್ಕೆ ಅದೆಲ್ಲ ಆಮೇಲೆ ಕ್ಲೋಸ್ ಮಾಡೋಣ. ಸ್ವಲ್ಪ ಮುಂದೆ ಆದ್ರೂ ತಳ್ಬೇಕಲ್ವಾ? ಇಲ್ಲಿ ನೋಡಿ, ಟೆನ್ಷನ್ ಆಗ್ಬೇಡಿ, ಯಾರು ಬರಲ್ಲ. ಮ್ಯಾಮ್, ಅದು ಸರ್ ಬಂದು ಸರಿ ಏನಾದ್ರು? ಅದು ಸರ್ದು ಡಾಕ್ಯುಮೆಂಟ್ಸ್ ಇದೆ, ಎತ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ಯಾಕೆ ಡೋರ್ ಬೆಲ್ ಮಾಡ್ದೆ ಒಳಗ್ ಬಂದೆ? ಇಲ್ಲ, ಡೋರ್ ಓಪನ್ ಅಲ್ಲಿತ್ತು, ಅದಕ್ಕೆ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಆದ್ರೆ ನೀವೇ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರಿ. ನೀವು ಡಾಕ್ಯುಮೆಂಟ್ಸ್ ಮಾತ್ರ ಎತ್ಕೊಡಿ, ನಾನು ಇಲ್ಲಿಂದ ಹೊರಡ್ತೀನಿ. MFF ಆದ್ಮೇಲೆ ಜೊತೆಗೆ MFM ಆದ್ರೂ ಚೆನ್ನಾಗಿರುತ್ತಲ್ವಾ? ಏನ್ ಮೇಡಮ್? ಒಬ್ಳು ಫೀಮೇಲ್, ಇಬ್ರು ಮೇಲ್.
ನೀವು ಡಾಕ್ಯುಮೆಂಟ್ಸ್ ಕೊಡಿ, ಸರ್ ವೆಯ್ಟ್ ಮಾಡ್ತಿದ್ದಾರೆ. ನಾನು ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ ಅಲ್ವಾ. ನೀನ್ ಇವಾಗ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನೀವು ಐಡಿಯಾ ಬಾ, ಇವಾಗ ಟ್ರೈ ಮಾಡೋಣ.